ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾಂ ಶ್ಯಾಮಾವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 945ನೆಯ ಶ್ರೀನಾಮ ವಿಮಾನಸ್ಥ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು. ಈಗ ಶ್ರೀಮಾತೆಯ 944ನೆಯ ಶ್ರೀನಾಮ ವಜ್ರಿಣಿ. ಶ್ರೀಮಾತೆಯು ವಜ್ರಧಾರಿಣಿಯಾಗಿದ್ದಾಳೆ ಅನ್ನುವುದು ಒಂದರ್ಥ. ಇನ್ನೊಂದು ಅರ್ಥದಲ್ಲಿ ಐಂದ್ರಿ ಅನ್ನುವಂತಹ ಸಪ್ತಮಾತೃಕೆಯರಲ್ಲಿ ಒಬ್ಬಳಾದಂತಹ ದೇವಿಯನ್ನು ಇಲ್ಲಿ ಹೇಳುತ್ತಿದ್ದಾರೆ ಅಂತ. ನಾವು ಪುರಾಣ ಕಥೆಗಳಲ್ಲಿ ನೋಡ್ತೇವೆ, ಸ್ವರ್ಗಲೋಕದ ಅಧಿಪತಿ ಇಂದ್ರ ಅಂತ. ಈ ಇಂದ್ರ ಬೇರೆ, ಪರಬ್ರಹ್ಮನನ್ನೂ ಸಹ ಇಂದ್ರ ಅಂತಲೇ ಕರೀತಾರೆ. ಹೀಗಾಗಿ ಕಶ್ಯಪ ಮಹರ್ಷಿಗಳು ತಮಗೆ ಮಗನಾಗಿ ಬಂದಂಥ ಅವನ ದೇವರಾಜನಿಗೆ ಇಟ್ಟ ಹೆಸರು ಇಂದ್ರ ಅಂತ. ಅಂದರೆ ಪರಮೇಶ್ವರ ಪರವಾಗಿ ಇರುವಂಥ ಹೆಸರನ್ನು ತನ್ನ ಮಗನಿಗೆ ದೇವರಾಜನಿಗೆ ಇಟ್ಟಿದ್ದಾನೆ ಅಂತ. ಅಂತಹ ಪರಮೇಶ್ವರ ಯಾವ ಶಾಸನದಿಂದ ಈ ಜಗತ್ತನ್ನು ನಡೆಸ್ತಾ ಇದ್ದಾನೋ ಆ ಶಾಸನ ಶಕ್ತಿಯನ್ನೇ ವಜ್ರಿಣಿ ಅಂತ ಹೇಳಿ ಕರೀತಾ ಇದ್ದಾರೆ. ಅಂದರೆ ಪರಮೇಶ್ವರನ ಶಕ್ತಿ ಸ್ವರೂಪಿಣಿಯನ್ನ ವಜ್ರಿಣಿ. ಇದನ್ನೇ ಕಠೋಪನಿಷತ್ತು ಮಹದ್ಭಯಂ ವಜ್ರಮುದ್ಯತಂ ಇತಿ ಅಂತ ಹೇಳುತ್ತೆ. ಅಂದರೆ ಯಾರ ಕರದಲ್ಲಿ ಇರುವ ವಜ್ರಾಯುಧವನ್ನು ಕಂಡು ದೇವತೆಗಳು ಭಯಪಟ್ಟು ತಮ್ಮ ತಮ್ಮ ಕಾರ್ಯದಲ್ಲಿ ನಿಯಮಬದ್ಧರಾಗಿ ತಮ್ಮ ಕೆಲಸವನ್ನು ಮಾಡುತ್ತಾರೋ ಆ ಶಾಸನ ಭಯವನ್ನೇ ವಜ್ರ ಅಂತ ಹೇಳಿ ಕರೀತಾರೆ. ಅಂತಹ ಶಾಸನ ವಿಧಿಸುವಂತಹ ಪರಮೇಶ್ವರನ ಮಡದಿಯಾದ್ದರಿಂದ ಅಮ್ಮನಿಗೆ ವಜ್ರಿಣಿ ಅಂತ ಹೆಸರು. ಮತ್ತೊಂದು ದೃಷ್ಟಿಯಲ್ಲಿ ವಜ್ರಿಣ ಇಂದ್ರಸ್ಯ ಸ್ತ್ರೀ ಶಚಿರೂಪಾವ ಅಂತ ಇದೆ. ಅಂದರೆ ಇಂದ್ರನ ಆಯುಧ ವಜ್ರಾಯುಧ. ಅದು ತ್ಯಾಗಮಯಿಯಾದಂಥ ದಧೀಚಿ ಮಹರ್ಷಿಗಳ ಬೆನ್ನುಮೂಳೆಯಿಂದ ಮಾಡಲ್ಪಟ್ಟಂಥ ದಿವ್ಯವಾದಂಥ ವಜ್ರಾಯುಧ. ಅಂತಹ ವಜ್ರಾಯುಧವನ್ನು ಹಿಡಿದಂಥ ದೇವರಾಜನ ಪತ್ನಿಯಾದ ಶಚೀರೂಪದಿಂದ ಇರುವವಳು. ಅಂದರೆ ಶಚೀರೂಪದಲ್ಲೂ ಇರುವವಳು ಶ್ರೀಮಾತೆ ಅಂತ. ಮತ್ತು ಶ್ರೀಮಾತೆಯು ವಜ್ರಗಳಿಂದ ಅಲಂಕೃತಳಾದವಳು, ಹಾಗಾಗಿ ವಜ್ರಿಣಿ. ಮತ್ತೆ ವಜ್ರ ಈ ಲೋಕದಲ್ಲಿ ಅತ್ಯಂತ ಬೆಲೆ ಬಾಳುವಂಥ ವಸ್ತು. ಹಾಗಾಗಿ ಜಗನ್ಮಾತೆಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. 945ನೆಯ ಶ್ರೀನಾಮ ವಾಮಕೇಶ್ವರಿ. ಶ್ರೀಮಾತೆಯು ವಾಮ ಮಾರ್ಗ ಉಪಾಸಕರಿಗೂ ಈಶ್ವರಿಯಾಗಿದ್ದಾಳೆ ಅಂತ. ವಮಂತಿ ಜಗತ್ಸೃಜಂತಿ ಇತಿ ವಾ ವಾಮಕಃ ಅಂತ ಇನ್ನೊಂದು ವಿವರಣೆ ಇದೆ. ಅಂದರೆ ವಮನ ವಾಂತಿ ಮಾಡುವುದು ಅಂತ. ಪರಬ್ರಹ್ಮನಾದ ಶಿವನು ಈ ಸೃಷ್ಟಿಯನ್ನು ಜಗತ್ರೂಪದಲ್ಲಿ ವಮನ ಮಾಡಿದ. ತನ್ನಲ್ಲಿದ್ದ ಆ ಸೂಕ್ಷ್ಮವಾಗಿದ್ದ ಜಗದ್ಬೀಜವನ್ನು ವಮನ ಮಾಡಿ ಸೃಷ್ಟಿ ಕಾರ್ಯವನ್ನು ಆರಂಭ ಮಾಡಿದ. ಅವನಿಗೆ ಪೂರಕವಾಗಿ ಬ್ರಹ್ಮನಿಂದ ಸೃಷ್ಟಿಯಾದ ಅನೇಕ ವಾಮಕರು ಇದ್ದಾರೆ. ಅವರಲ್ಲಿ ಪ್ರಧಾನವಾಗಿ ಮನುಗಳು, ಮನ್ವಂತರದ ಅಧಿಪತಿಗಳು ಅಂತ. ಹಾಗೆ ದಕ್ಷ ಪ್ರಜಾಪತಿಗಳೇ ಮೊದಲಾದಂಥವರೆಲ್ಲರನ್ನೂ ಸಹ ವಾಮಕರು ಅಂತ ಹೇಳಿ ಕರೆದಿದ್ದಾರೆ. ಏಕೆಂದರೆ ಸೃಷ್ಟಿಯ ವಿಸ್ತಾರ್ಯದಲ್ಲಿ ಅವರ ಭಾಗವು ಇರುವುದರಿಂದ ಅವರನ್ನು ವಾಮಕರು ಅಂತ ಹೇಳಿ. ಅಂತಹ ವಾಮಕರೆಲ್ಲರಿಗೂ ಸಹ ಈಶ್ವರಿ ಅನಿಸಿಕೊಂಡವಳನ್ನು ವಾಮಕೇಶ್ವರಿ ಅಂತ ಹೇಳಿದ್ದಾರೆ. ಇನ್ನೊಂದರ್ಥದಲ್ಲಿ ಪಂಚಮಗಳ ನಡುವೆ ಮಾಡುವಂಥ ಪೂಜೆಗೆ ಈಶ್ವರಿ ಇವಳಾದ್ದರಿಂದ ಈಕೆಯನ್ನು ವಾಮಕೇಶ್ವರಿ ಅಂತ. ಮತ್ತೆ ಮತ್ತೆ ನಾವು ತಿಳಿಯಬೇಕಾದ್ದೇನಪ್ಪ ಅಂದರೆ, ಜಗನ್ಮಾತೆ ಶುದ್ಧವಾದ ಸ್ಫಟಿಕದಂತೆ. ಯಾವ ಬಣ್ಣ ಸ್ಫಟಿಕದ ಪಕ್ಕ ಇಡ್ತೇವೆಯೋ ಆ ಸ್ಫಟಿಕದಲ್ಲಿ ಆ ಬಣ್ಣ ಕಾಣುತ್ತೆ. ಆದರೆ ಪಕ್ಕದಲ್ಲಿ ಯಾವ ಬಣ್ಣ ತೋರುತ್ತೋ ಆ ಬಣ್ಣ ಸ್ಫಟಿಕದ್ದು ಅಲ್ಲ. ಆ ಸ್ಫಟಿಕಕ್ಕೆ ಯಾವ ಬಣ್ಣದ ಅಂಟುವಿಕೆಯೂ ಇಲ್ಲ. ತಾನು ತನ್ನದೇ ಆದ ಸ್ಥಿತಿಯಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡಿರುತ್ತೆ ಅಂತ.
ಅವರವರ ಪೂಜೆಗೆ ತಕ್ಕ ಫಲವನ್ನು ಕೊಡುತ್ತಾಳೆ. ಯಾದೃಶಿ ಭಾವನಾಯತ್ತ ಸಿದ್ಧಿರ್ಭವತಿ ತಾದೃಶಿ ಅಂತ. ಮತ್ತೆ ವಾಮಕೇಶ್ವರಿ ಅಂತಂದರೆ ತಂತ್ರರೂಪದಲ್ಲಿ ಇರುವವಳು ಅಂತ. ಮತ್ತೆ ಪಂಚಯಜ್ಞರಹಿತವಾದ ತಂತ್ರಶಾಸ್ತ್ರವನ್ನು ಅನುಸರಿಸುವ ವಾಮಕರಿಗೆ ಇವಳೇ ಈಶ್ವರಿ, ಆದ್ದರಿಂದ ಈಕೆಯನ್ನ ವಾಮಕೇಶ್ವರಿ ಅಂತ ಹೇಳ್ತಾರೆ. ಮತ್ತೊಂದು ವಿವರಣೆಯಂತೆ ವಮತಿ ಕಂ ಸುಖಂ ಇತಿ ವಾಮಕಃ. ಇಲ್ಲಿ ಕಂ ಅಂತಂದರೆ ಆಧ್ಯಾತ್ಮಿಕವಾದ ಸುಖವನ್ನ ಹೊರಗಡೆ ಪ್ರಕಟಗೊಳಿಸುವುದು ಅಂತ ಅರ್ಥ. ಅಂದರೆ ನಮ್ಮಲ್ಲೇ ಸುಪ್ತವಾಗಿರುವಂಥ ಸುಖವನ್ನು ಹೊರಗೆ ಅನುಭವಕ್ಕೆ ತಂದು ಆನಂದವನ್ನು ಪ್ರದಾನ ಮಾಡುವಂಥ ಶಿವನಿಗೆ ವಾಮಕಃ ಅಂತ ಕರೆದರು. ಅಂತಹ ವಾಮಕನೆನಿಸಿದಂಥ ಶಿವನ ಅರ್ಧಾಂಗಿ ಈ ಜಗನ್ಮಾತೆ, ಆದ್ದರಿಂದ ಆಕೆಯನ್ನು ವಾಮಕೇಶ್ವರಿ ಅಂತ ಹೇಳಿ ಕರೆದರು. ಮತ್ತೊಂದು ವಿವರಣೆಯಂತೆ ವಾಮ ಮಾರ್ಗ ಪ್ರವಿಷ್ಠಾನ್ ಕುತ್ಸಯಂತಿ ಇತಿ ವಾಮಕಾಹ. ಅಮ್ಮನ ತಾಮಸ ರೂಪವನ್ನು ಆರಾಧಿಸುವವರನ್ನ ನಿಂದಿಸುತ್ತಾರಲ್ಲ, ಅವರಿಗೆ ವಾಮಕರು ಅಂತ ಹೆಸರು. ಕಾರಣ ಇಷ್ಟೇ, ಈ ವಾಮ ಮಾರ್ಗ ಕೇವಲ ಸ್ವಾರ್ಥಪರವಾಗಿರುತ್ತೆ, ಧರ್ಮ ವಿರುದ್ಧವಾಗಿರುತ್ತೆ, ಶಾಸ್ತ್ರವನ್ನು ಅನುಸರಣೆ ಮಾಡಿಕೊಂಡು ಮಾಡುವಂಥ ಪೂಜೆ ಆಗಿರೋದಿಲ್ಲ, ಹಿಂಸಾ ಪರವಾಗಿರುತ್ತೆ. ಹೀಗಾಗಿ ವಾಮಕರಾದ ದಕ್ಷಿಣ ಮಾರ್ಗದವರು ಅದನ್ನು ಕುತ್ಸಿತವಾಗಿ ನೋಡ್ತಾರೆ. ಅಂತಹ ಸಾತ್ವಿಕರಾದ ವಾಮಕರ ಪರವಾಗಿ ಇರುವಂಥ ಜಗನ್ಮಾತೆಯನ್ನು ವಾಮಕೇಶ್ವರಿ ಅಂತ ಹೇಳಿ ಕರೆತಾರೆ. ಇನ್ನು ಮತ್ತೊಂದು ಅರ್ಥದಲ್ಲಿ ವಾಮ ಮಾರ್ಗ ಪ್ರವಿಷ್ಟಾಹ ದ್ವಿಜಾತೇಷಾಂ ಈಶ್ವರಿ. ಯಾರೆಲ್ಲ ಮೋಕ್ಷಾಕಾಂಕ್ಷಿಗಳಾಗಿ ಇರ್ತಾರೋ ಅಂತಹ ದ್ವಿಜರು ಸಮಯಾಚಾರವನ್ನು ಬಿಟ್ಟು ಆ ವಾಮ ಮಾರ್ಗವನ್ನು ಹಿಡಿಯುವುದಿಲ್ಲವಾದ್ದರಿಂದ ಅವರಿಗೆ ಅಮ್ಮ ಈಶ್ವರಿಯಾಗಿದ್ದಾಳೆ, ಆದ್ದರಿಂದ ಅವಳು ವಾಮಕೇಶ್ವರಿ ಅನ್ನುವ ವಿವರಣೆ ಇದೆ. 946ನೆಯ ಲಲಿತೆಯ ಶ್ರೀನಾಮ ಪಂಚಯಜ್ಞ ಪ್ರಿಯಾ. ಶ್ರೀಮಾತೆಯು ಪಂಚಯಜ್ಞ ಪ್ರಿಯಳಾಗಿದ್ದಾಳೆ. ಇದು 3 ರೀತಿಯ ವಿವರಣೆಯನ್ನು ಅಪೇಕ್ಷೆ ಪಡುತ್ತೆ ಈ ನಾಮ. ಶ್ರುತಿ ಪ್ರಕಾರ ಒಂದು ವಿವರಣೆ ಇದೆ. ಸ ಏಷಾ ಯಜ್ಞ ಪಂಚವಿಧಃ ಅಗ್ನಿಹೋತ್ರಂ ದರ್ಶಪೂರ್ಣಮಾಸೌ ಚಾತುರ್ಮಾಸ್ಯಾನಿ ಪಶು ಸೋಮಃ ಅಂತ. ಹೀಗೆ ಈ 5 ಯಜ್ಞಗಳನ್ನು ಶ್ರುತಿ ಅಂದರೆ ವೇದಗಳು ಹೇಳಿದೆ. ಅಗ್ನಿಹೋತ್ರ, ದರ್ಶಪೂರ್ಣಮಾಸ, ಚಾತುರ್ಮಾಸ್ಯ, ಪಶುವಂಧ ಹಾಗೂ ಸೋಮ ಅನ್ನುವಂಥ ಪಂಚಯಜ್ಞಗಳು. ಇದರಲ್ಲಿ ಮೊದಲನೆಯದ್ದು ಅಗ್ನಿಹೋತ್ರ. ಉಪನಯನ ಸಂಸ್ಕಾರದಿಂದ ಹಿಡಿದು ತಮ್ಮ ಕೊನೆಯ ಉಸಿರಿರುವ ತನಕ ಶುದ್ಧವಾದ ಗೋವಿನ ಹಾಲಿನಿಂದ ಪ್ರತಿನಿತ್ಯ ವಿಧಿಬದ್ಧವಾಗಿ ಕ್ರಮವಾಗಿ ಮಾಡುವಂಥ ಅಗ್ನಿಹೋತ್ರ ಒಂದು ವಿಶೇಷವಾದ ಯಜ್ಞ ಅಂತ. ಎರಡನೆಯದ್ದು ದರ್ಶಪೂರ್ಣ ಮಾಸ, ಅಂದರೆ 1 ತಿಂಗಳಲ್ಲಿ ಬರಬಹುದಾದಂಥ ಪೂರ್ಣಿಮೆಯೆಂದು ಮಾಡುವ ಇಷ್ಟಿಗೆ ಪೂರ್ಣ ಅಂತ ಹೆಸರು. ಹಾಗೆಯೇ ಅಮಾವಾಸ್ಯೆ ಎಂದು ಮಾಡುವಂಥ ಇಷ್ಟಿಗೆ ದರ್ಶ ಅನ್ನುವ ಹೆಸರಿದೆ. ಹೀಗೆ ಮಾಸದಲ್ಲಿ 2 ಆವರ್ತಿ ಮಾಡಬಹುದಾದ ವಿಶೇಷ ಯಜ್ಞಕ್ಕೆ ಹೆಸರು ದರ್ಶಪೂರ್ಣ ಮಾಸ ಅಂತ. ಇನ್ನು ಮೂರನೆಯದ್ದು ಚಾತುರ್ಮಾಸ್ಯ, 4 ತಿಂಗಳು ಅಥವಾ ಅದಕ್ಕೆ ಪ್ರತ್ಯಾಮ್ನಾಯವಾಗಿ 4 ಪಕ್ಷ ಸೇರಿ ಮಾಡುವಂಥ ಯಜ್ಞ ಕಾರ್ಯಕ್ಕೆ ಹೆಸರು ಚಾತುರ್ಮಾಸ್ಯ ಅಂತ. ಇದು ಮೂರನೆಯದ್ದು. ಇನ್ನು 4ನೆಯದು ಪಶುಯಾಗ, ಪಶುವನ್ನ ಹವಿಸ್ಸಾಗಿ ಕೊಡುವಂಥ ಯಾಗ ಅಥವಾ ಅದಕ್ಕೆ ಪ್ರತ್ಯಾಮ್ನಾಯವಾಗಿ ಮಾಡುವಂಥದ್ದು ಹಿಟ್ಟಿನಿಂದ ಮಾಡಿದ ಹವಿಸ್ಸನ್ನು ಪ್ರದಾನ ಮಾಡುವಂಥದ್ದು ಅಂತ. 5ನೆಯದ್ದು ಸೋಮಯಾಗ ಅಂತ, ವನಸ್ಪತಿಯ ರಸ ವಿಶೇಷದಿಂದ ಮಾಡುವಂಥ ಯಾಗ. ಹೀಗೆ ಈ 5 ಯಜ್ಞಗಳು ಅಮ್ಮನಿಗೆ ಪ್ರಿಯವಾದದ್ದಾದ್ದರಿಂದ ಆಕೆಯನ್ನು ಪಂಚಯಜ್ಞ ಪ್ರಿಯ ಅಂತ ಹೇಳಿ ಕರೆದರು. ಇದು ಒಂದು ಭಾಗ. ಇನ್ನು ಸ್ಮೃತಿಯ ಪ್ರಕಾರ 5 ಯಜ್ಞಗಳನ್ನು ಹೇಳಿದ್ದಾರೆ. ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ಭೂತಯಜ್ಞ, ಮನುಷ್ಯಯಜ್ಞ.
ಹಿಂದೆ ಹೇಳಿದ್ದು ವೇದಪರವಾದಂಥ ಯಜ್ಞಗಳು ಸ್ವಲ್ಪ ಕಠಿಣ, ಅದು ತಿಳಿದವರೇ ಮಾಡಬೇಕು. ಆದರೆ ಇದು ಪ್ರತಿಯೊಬ್ಬ ಮಾನವನೂ ಆಚರಿಸಬಹುದಾದಂಥ ಯಜ್ಞಗಳಾಗಿದೆ. ಮೊದಲನೆಯದ್ದು ದೇವಯಜ್ಞ. ಭಗವಂತ ನಮಗೆ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ, ಇನ್ಯಾವುದೇ ಪ್ರಾಣಿಗಳ ಜನ್ಮವನ್ನು ಕೊಟ್ಟಿಲ್ಲ. ಹೀಗಾಗಿ ಈ ಮನುಷ್ಯ ಜನ್ಮ ಬಂದಾಗ ಮೊದಲನೆಯ ಕರ್ತವ್ಯ ಏನಪ್ಪ ಅಂದರೆ, ನಾವು ದೇವರನ್ನು ಅಗತ್ಯವಾಗಿ ಆರಾಧನೆ ಮಾಡಬೇಕು. ಮನೆಗಳಲ್ಲಿ ಯಜಮಾನ ಅಂತ ಅನಿಸಿಕೊಂಡವನೇ ದೇವರ ಪೂಜೆಯನ್ನು ಮಾಡಬೇಕು. ಅಂದರೆ ಹೆಂಡತಿಯಾದವಳು ಮಾಡಬಾರದು ಅಂತ ಅರ್ಥ ಅಲ್ಲ. ಮಾಡಿದರೆ ಪುಣ್ಯ ಕೇವಲ ಅವಳಿಗೆ ಮಾತ್ರ ಸೀಮಿತವಾಗುತ್ತೆ, ಮನೆಯವರಿಗೆ ಸಿಗೋದಿಲ್ಲ. ಹಾಗಾಗಿ ಮನೆಯ ಯಜಮಾನನಾದವನು ಮಾತ್ರ ಮಾಡುವುದರಿಂದ ಎಲ್ಲರಿಗೂ ಅದು ಲಭ್ಯವಾಗುತ್ತೆ. ಯಾಕೆಂದರೆ ಗಂಡನ ಪುಣ್ಯದ ಅರ್ಧ ಭಾಗ ಹೆಂಡತಿಗೆ ಅಂತ. ಆದರೆ ಹೆಂಡತಿ ಮಾಡಿದಂತಹ ಪುಣ್ಯ ಭಾಗದಲ್ಲಿ ಗಂಡನಿಗೆ ಪಾಲಿಲ್ಲ. ಇದು ಸ್ಮೃತಿಗಳು ಹೇಳುವಂಥ ಕ್ರಮ. ಹೀಗಾಗಿ ಮನೆಯ ಯಜಮಾನ ಅಂತ ಅನಿಸಿಕೊಂಡವನು ಅವಶ್ಯವಾಗಿ ತನ್ನ ಮನೆಯ ಶ್ರೇಯಸ್ಸಿಗಾಗಿ ದೇವತಾ ಪೂಜೆಯನ್ನು ಮಾಡಬೇಕು, ಮೊದಲನೇ ಯಜ್ಞ. ಎರಡನೆಯದ್ದು ಬ್ರಹ್ಮ ಅಥವಾ ಋಷಿಯಜ್ಞ ಅಂತ. ನಾವು ಹುಟ್ಟಿದ ಮೊದಲುಗೊಂಡು ಪಶುವಿನಂತೆ ಬದುಕಬಾರದಾದ್ದರಿಂದ ಮಾನವನಾಗಿ ಬದುಕುವ ಪ್ರಯತ್ನದಲ್ಲಿ ಆತ ಅವಶ್ಯವಾಗಿ ವೇದಗಳನ್ನು, ಉಪನಿಷತ್ತುಗಳನ್ನು, ರಾಮಾಯಣ, ಮಹಾಭಾರತ, ಅಷ್ಟಾದಶ ಪುರಾಣಗಳು, ಭಗವದ್ಗೀತೆ, ಭಾಗವತ, ಇದೇ ಮೊದಲಾದಂಥ ಗ್ರಂಥವನ್ನು, ಯಾವ ಗ್ರಂಥಗಳನ್ನು ಓದುವುದರಿಂದ ನಮ್ಮ ಮನಸ್ಸು ಅರಳುತ್ತೋ, ಪ್ರಸನ್ನವಾಗುತ್ತೋ, ಶಾಂತಿ ಸಿಗುತ್ತೋ, ನಮ್ಮ ಧರ್ಮ ಮಾರ್ಗಕ್ಕೆ ದಾರಿದೀಪವಾಗುತ್ತೋ ಅಂತಹ ಗ್ರಂಥಗಳನ್ನು ನಿತ್ಯವೂ ಅಧ್ಯಯನ ಮಾಡಬೇಕು. ಅಲ್ಲಿ ಹೇಳಬಹುದಾದ ವಿಧಿ ನಿಷೇಧಗಳನ್ನು, ಧರ್ಮಗಳನ್ನು ಸರಿಯಾದ ಕ್ರಮದಲ್ಲಿ ಅಧ್ಯಯನ ಮಾಡಿ ನಾವು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕು. ಆಗ ಸ್ವಲ್ಪವಾದರೂ ಋಷಿ ಋಣವನ್ನು ತೀರಿಸಿದಂತಾಗತ್ತೆ. ಇದು ಎರಡನೆಯ ಯಜ್ಞ. ಇನ್ನು ಮೂರನೆಯದ್ದು ಪಿತೃಯಜ್ಞ ಅಂತ. ನಮಗೆ ಜನ್ಮ ಕೊಟ್ಟಂತಹ ನಮ್ಮ ತಂದೆ ತಾಯಿಗಳು ಅವರನ್ನು ಪ್ರೇಮದಿಂದ ಕಾಣುವಂಥದ್ದು. ಅವರು ಇರುವಷ್ಟು ಕಾಲ ಅವರಿಗೆ ಯಾವುದು ಇಷ್ಟವೋ, ಅವರಿಗೆ ಹೇಗೆ ಇಷ್ಟವಾಗುತ್ತೋ ಅಂತೆಯೇ ನಡೆಯುವಂಥದ್ದು ಒಂದು. ಎರಡನೆಯದ್ದು, ಒಂದು ವೇಳೆ ಗತಿಸಿದ್ದರೆ ಅವರಿಗೆ ಪ್ರತಿನಿತ್ಯ ನಾವು ಸ್ಮರಣೆ ಮಾಡಿಕೊಳ್ಳುವಂಥದ್ದು. ಮತ್ತು ವಿಶೇಷವಾಗಿ ಗತಿಸಿದ ತಿಥಿಯಂದು ಶ್ರಾದ್ದ ಕಾರ್ಯಗಳನ್ನು ಮಾಡಿ ಮತ್ತು ಮಹಾಲಯ ಅಮಾವಾಸ್ಯೆ ಅಂದರೆ ಪಿತೃಪಕ್ಷದಲ್ಲಿ ಅವರಿಗೆ ಪಿಂಡ ತರ್ಪಣಾದಿಗಳನ್ನು ಕೊಡುವಂಥದ್ದು. ಹಾಗೆಯೇ ಅವರ ಹಿರಿಯರಾಗಿದ್ದಂಥ ಅಂದರೆ ನಮ್ಮ ಅಜ್ಜಿ ಅಜ್ಜ ಇತ್ಯಾದಿಗಳನ್ನು, ಆ ಪರಂಪರೆಯನ್ನು ನಿತ್ಯವೂ ಸಹ ಸ್ಮರಣೆ ಮಾಡಿ ನಮಸ್ಕಾರ ಮಾಡುವಂಥದ್ದು. ಇದು ಅತ್ಯಂತ ಶ್ರೇಷ್ಠವಾದದ್ದು, ಯೋಗ್ಯವಾದದ್ದು, ಶ್ರೇಯಸ್ಸನ್ನು ಉಂಟು ಮಾಡುವಂಥದ್ದು, ಆರೋಗ್ಯವನ್ನು, ಮಕ್ಕಳನ್ನು ಪ್ರದಾನ ಮಾಡುವಂಥದ್ದು ಪಿತೃಯಜ್ಞ. ಪಿತೃಯಜ್ಞ ದೋಷ ಬಹಳ ಕಾಡುತ್ತೆ ಜನಗಳಿಗೆ. ಹೀಗಾಗಿ ನಾವು ನಿತ್ಯ ಪಿತೃಗಳ ಸ್ಮರಣೆ ಮಾಡುವುದರಿಂದ ಕ್ರಮೇಣ ದೋಷ ಕಡಿಮೆಯಾಗುತ್ತೆ ಅಂತ. ನಾಲ್ಕನೆಯದ್ದು ಭೂತಯಜ್ಞ. ಇದನ್ನು ವೈಶ್ವದೇವ ಅಥವಾ ಬಲಿಹರಣ ಅಂತಾರೆ. ಅಂದರೆ ನಮ್ಮ ಸುತ್ತಮುತ್ತಲೂ ಇರುವಂಥ ಪ್ರಾಣಿ ಪಕ್ಷಿಗಳಿಗೆ ಸಾಧ್ಯವಾದಷ್ಟು ತೊಂದರೆ ಕೊಡದೆ ಅದರ ಆಹಾರವನ್ನು ನೀಡಿ ಪೋಷಣೆ ಮಾಡುವಂಥದ್ದು. ಯಾರಾದರೂ ದೀನ ದುಃಖಿಗಳನ್ನು ಕಂಡಾಗ ಅವರಿಗೆ ಏನು ಕೊಟ್ಟರೆ ಅವರಿಗೆ ತೃಪ್ತಿಯಾಗುತ್ತೋ ಅದನ್ನು ಕೊಡುವ ಪ್ರಯತ್ನವಂತೂ ಮಾಡಬೇಕು. ಆಗ ಮಾತ್ರ ನಮ್ಮ ಸಂಪಾದನೆ ಸಾರ್ಥಕವಾಗತ್ತೆ. ಯಾರ ಮನೆಯಲ್ಲಿ ಕೇವಲ ಅವರಿಗಾಗಿ, ಅಂದರೆ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೋಸ್ಕರವಾಗಿ ಅನ್ನ ಬೇಯಿಸ್ಕೊಂಡು ಊಟ ಮಾಡಿದರೆ ಅವರು ಅನ್ನ ಊಟ ಮಾಡೋದಿಲ್ಲ, ಅವರು ಪಾಪವನ್ನೇ ಊಟ ಮಾಡ್ತಾರೆ ಅಂತ. ಆದರೆ ಯಾರ ಮನೆಯಲ್ಲಿ ಇತರರಿಗೂ ಕೊಟ್ಟು ಊಟ ಮಾಡೋಣ ಅಂತ ಅನ್ನವನ್ನು ಬೇಯಿಸ್ತಾರೆ, ಅಡುಗೆಯನ್ನು ಮಾಡ್ತಾರೆ, ಆ ಅಡುಗೆ ಅದು ಪುಣ್ಯತಮವಾದದ್ದು. ಹೀಗಾಗಿ ಪುಣ್ಯ ಮಾಡಬೇಕೋ ಪಾಪ ಮಾಡಬೇಕೋ ನಾವು ಯೋಚನೆ ಮಾಡಬೇಕು. ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧವಾಗಿ ಇಟ್ಟುಕೊಳ್ಳುವಂಥದ್ದು, ಪಂಚಭೂತಗಳನ್ನು ಹಾನಿ ಮಾಡದಂತೆ ಕಾಪಾಡಿಕೊಂಡು ಹೋಗುವುದೂ ಸಹ ಭೂತಯಜ್ಞವೇ ಆಗಿರುತ್ತೆ ಅಂತ.
5ನೆಯದ್ದು ಮನುಷ್ಯ ಯಜ್ಞ, ಅಂದರೆ ಅತಿಥಿ ಯಜ್ಞ ಅಂತ. ತಿಥಿರಪಿ ನ ತಿಷ್ಠತಿ ಇತಿ ತಿಥಿ. ಒಂದು ದಿನವೂ ನಿಲ್ಲದೆ ಇರುವಂಥ ಜ್ಞಾನಿಯಾದವನನ್ನು ಅತಿಥಿ ಅಂತ ಕರೀತಾರೆ. ಮತ್ತು ಅವನು ತಿಥಿಯನ್ನು ಗುರ್ತಿಸಿ ಬರಬಾರದು ಅನ್ನುವಂಥದ್ದು ಮತ್ತೊಂದು ದೃಷ್ಟಿಕೋನದಲ್ಲೂ ಹೇಳ್ತಾರೆ. ಅಂದರೆ ಇದೇ ದಿನ ಬರ್ತೀನಿ ಅಂತ ಹೇಳದೆ ಇದ್ದಕ್ಕಿದ್ದಂತೆ ಬರುವಂಥದ್ದು. ಅಂತಹ ಜ್ಞಾನಿಯಾದವನು ನಮ್ಮ ಮನೆಗೆ ಬಂದಾಗ ನಮ್ಮ ಜನ್ಮಾಂತರದ ಪುಣ್ಯ ಅಂತ ತಿಳಿದು ಆತನನ್ನು ಸತ್ಕಾರ ಮಾಡಬೇಕು. ಅದು ಅತಿಥಿ ಯಜ್ಞವಾಗುತ್ತೆ. ಇಂತಹ ಮನುಷ್ಯಯಜ್ಞ, ಪಿತೃಯಜ್ಞ, ಬ್ರಹ್ಮಯಜ್ಞ, ಹಾಗೆ ಭೂತಯಜ್ಞ, ಮನುಷ್ಯಯಜ್ಞ, ಈ ಪಂಚಯಜ್ಞಗಳನ್ನು ಮಾಡುವಂಥದ್ದು ಜಗನ್ಮಾತೆಗೆ ಪ್ರೀತಿಯನ್ನು ಉಂಟು ಮಾಡುತ್ತೆ. ಇನ್ನು ಕೊನೆಯದಾಗಿ ಆಗಮೋಕ್ತವಾದಂತಹ ಪಂಚಯಜ್ಞಗಳನ್ನು ಹೇಳಿದ್ದಾರೆ. 1ನೆಯದು ಅಭಿಗಮನ. ಬ್ರಹ್ಮನಿಷ್ಠರಾದ ಗುರುಗಳನ್ನು ಹುಡುಕಿಕೊಂಡು ಹೋಗಬೇಕು. ನಾವು ಪ್ರಯತ್ನಪೂರ್ವಕವಾಗಿ ಅವರನ್ನು ಅರಸಿ ಅವರಿಗೆ ಶರಣಾಗಬೇಕು. 2ನೆಯದ್ದು ಉಪಾದಾನ. ಆ ಗುರುಗಳಲ್ಲಿ ನಾವು ಅವರಿಗೆ ಪ್ರಿಯವಾದಂತಹ ಪದಾರ್ಥಗಳನ್ನು ಕೊಟ್ಟು ಅವರಿಗೆ ಶರಣಾಗತರಾಗಿ ಅವರನ್ನು ವಿನಮ್ರರಾಗಿ ವಿದ್ಯೆಗಾಗಿ ಪ್ರಾರ್ಥನೆ ಮಾಡತಕ್ಕಂಥದ್ದು 2ನೆಯದ್ದು. 3ನೆಯದ್ದು ಯಜ್ಞ. ವಟುವಾದ ಆತ ತನ್ನ ಮುಂದಿನ ಜೀವನವೆಲ್ಲ ನಡೆಸಿಕೊಂಡು ಹೋಗಬೇಕಾದ ಯಜ್ಞ ಕಾರ್ಯವನ್ನು ಕ್ರಮವಾಗಿ ತಿಳಿದು ಆಚರಣೆ ಮಾಡುವಂಥ ಪ್ರಕ್ರಿಯೆ ಯಜ್ಞ. 4ನೆಯದು ಸ್ವಾಧ್ಯಾಯ. ನಿರಂತರವಾಗಿ ಆತ ಋಷಿಪ್ರೋಕ್ತವಾದಂಥ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. 5ನೆಯದ್ದು ಯೋಗಾಭ್ಯಾಸ. ಅಂದರೆ ಶರೀರದ ಆರೋಗ್ಯ ದೃಷ್ಟಿಯಿಂದಲೂ ಆಧ್ಯಾತ್ಮಿಕ ಸಾಧನೆಗೆ ಸಹಕಾರಿಯಾದ ಅಷ್ಟಾಂಗ ಯೋಗವನ್ನು ನಾವು ಅಭ್ಯಾಸ ಮಾಡಬೇಕು. ಹೀಗೆ ಈ ಪಂಚಯಜ್ಞಗಳನ್ನು ಮಾಡುವುದರಿಂದ ಜಗನ್ಮಾತೆಗೆ ಅದು ಇಷ್ಟವಾಗುತ್ತೆ. ಹಾಗಾಗಿ ಜಗನ್ಮಾತೆ ಈ ರೀತಿಯಾದ ಪಂಚಯಜ್ಞಗಳನ್ನು ಮಾಡುವುದರಿಂದ ತೃಪ್ತಿಯಾಗುತ್ತಾಳೆ, ಅನುಗ್ರಹ ಮಾಡುತ್ತಾಳೆ. ಆದ್ದರಿಂದ ಅಮ್ಮನಿಗೆ ಪಂಚಯಜ್ಞ ಪ್ರಿಯ ಅಂತ ಹೇಳಿ ಕರೆದಿದ್ದಾರೆ. ಆತ್ಮೀಯರೇ, ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಅಧ್ಯಯನ ಮಾಡೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.